ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಧಾರ್ಮಿಕ ಸ್ಥಳವಾದಂತಹ ಸೊಗಲ ಸೋಮೇಶ್ವರ ಕ್ಷೇತ್ರ ಇದು ಪುರಾತನವಾದಂಥದ್ದು. ರಟ್ಟರ ರಾಜಧಾನಿಯಾಗಿ ಇಲ್ಲಿಂದಾನೇ ಆಳ್ವಿಕೆ ಶುರು ಮಾಡಿದ್ರು. 2000 ವರ್ಷಗಳ ಹಿಂದೆಯೇ ಈ ದೇವಸ್ಥಾನ ಕಟ್ಟಲ್ಪಟ್ಟಿತು. ನೋಡಲಿವನು ಸುಂದರನು ಅಂದಗಾರನು, ನೋಡಲಿವನು ಸುಂದರನು ಅಂದಗಾರನು, 100 ರೂಪ ತಡೆದು ಪೊರೆವ ಮಾಯಗಾರನು, ಸೊಗಲ ಕ್ಷೇತ್ರದೊಡೆಯನು. ನೋಡಲಿವನು ಸುಂದರನು ಅಂದಗಾರನು, 100 ರೂಪ ತಡೆದು ಪೊರೆವ ಮಾಯಗಾರನು, ಸೊಗಲ ಕ್ಷೇತ್ರದೊಡೆಯನು. 15 ಅಡಿ ಮೇಲೆಯಿಂದ ಒಂದು ತೊರೆ 120 ಅಡಿ ಮುಂದಕ್ಕೆ ಧಾವಿಸಿ ಸಾಗರವಾಗಿ ಇಲ್ಲಿ ಜಲಪಾತವಾಗಿ ಹರಿತಾ ಇದೆ. ಶಿವನು ಅಂಗದಲ್ಲಿ ಲಿಂಗವಾಗಿ ನೆಲೆಸಿ ರಟ್ಟ ರಾಜವಂಶಸ್ಥರು ಇಲ್ಲಿ ಮೊದಲು ಆಳ್ವಿಕೆಯನ್ನ ಪ್ರಾರಂಭಿಸಿದ್ರು ಅನ್ನೋ ಇತಿಹಾಸ ಇದೆ. ಇಲ್ಲಿ 2 ಜಲಾಶಯಗಳಿವೆ. ನೆಲೆಸಿದ ಸೊಗಲ ಕ್ಷೇತ್ರಕ್ಕೆ ಬಂದ, ಭಾವಕ್ಕೆ ಬೆಳಕನ್ನು ತಂದ, ಸಿದ್ಧರೊಡೆಯ ಸೊಗಲ ಸೋಮೇಶ್ವರ ನೆನೆಸಿದ. ನೋಡಲಿವನು ಹಾಗೆ ಮುಂದೆ ಹೋದ್ರೆ ನಮಗೆ ಜಿಂಕೆ ವನ ಸಹ ಸಿಗುತ್ತೆ. ಪಾರ್ವತಿ ದೇವಿಯು ಶಿವನನ್ನ ನೆನೆದು ತಪಸ್ಸು ಮಾಡಿದರಿಂದ ಈ ಕ್ಷೇತ್ರ ಸೊಗಲವಾಯಿತು. ಸೊಗಲ ಕ್ಷೇತ್ರದ ಸೋಮೇಶ್ವರ ದೇವಸ್ಥಾನ. ಅವನ ಶಿರವನೇರಿ ಕುಳಿತ ದಿವ್ಯ ಚಂದಿರ, ತಾರಕಾಸುರನ ಕೊಂದ ಶಿವನು ಸುಂದರ. ಅವನ ಶಿರವನೇರಿ ಕುಳಿತ ದಿವ್ಯ ಚಂದಿರ, ಸುರಗಂಗೆಯ ಧರಿಸಿ ಧರೆಗೆ ಚಂದದೀಲಿಸಿ, ಭುವಿಯ ಜನರ ತಾಪ ಕಳೆದ ಚೆಲುವ ಶಶಿಧರ. ನೋಡಲಿವನು ಸುಂದರನು ಅಂದಗಾರನು, 100 ರೂಪ ಕಳೆದು ಪೊರೆವ ಮಾಯಗಾರನು, ಸೊಗಲ ಕ್ಷೇತ್ರದೊಡೆಯನು. ಭಾಗ್ಯದಾತನು ಮನದ ಇರುಳ ಕಳೆಯುವಂತ ಜ್ಞಾನದಾತನು, ಬೇಡಿದೊರವ ನೀಡಿ ಪೊರೆವ ಭಾಗ್ಯದಾತನು. ಸತ್ಯ ಶಾಂತಿಯ ತಂದ ದಿವ್ಯ ಕಾಂತಿಯ ತೋರ್ದ ಸೊಗಲ. ಇದು ಸೊಗಲ ಕ್ಷೇತ್ರದ ಜಲಾಶಯ. ಈ ನೀರಿನಲ್ಲಿ ಒಂದು ಬಾರಿ ಮಿಂದಿದ್ದರೆ ನಮ್ಮೆಲ್ಲ ಪಾಪಕರ್ಮಗಳು ಸಹ ಕಳೆದು ಹೋಗುತ್ತೆ. ಇದು ಬೆಳಗಾವಿ ಜಿಲ್ಲೆಯ ಸೊಗಲ ಕ್ಷೇತ್ರ. ಸೊಗಲ ಕ್ಷೇತ್ರದೊಡೆಯನು, ನೋಡಲಿವನು ಸುಂದರನು ಅಂದಗಾರನು, 100 ರೂಪ ಕಳೆದು ಪೊರೆವ ಮಾಯಗಾರನು, ಸೊಗಲ ಕ್ಷೇತ್ರದೊಡೆಯನು, ಸೊಗಲ ಕ್ಷೇತ್ರದೊಡೆಯನು, ಸೊಗಲ ಕ್ಷೇತ್ರದೊಡೆಯನು, ಸೊಗಲ ಕ್ಷೇತ್ರದೊಡೆಯನು. ಸೊಗಲ ಕ್ಷೇತ್ರಕ್ಕೆ ಹೋಗೋಣ, ಶಿವ ಮಂದಿರವನ್ನು ನೋಡೋಣ, ಸೋಮೇಶ್ವರನು ನಗುತ್ತಲಿ ನಿಂತ ಕೈಲಾಸವನ್ನು ಕಾಣೋಣ. ಬೇಗನೆ ನಾವು ಹೋಗೋಣ, ದರ್ಶನವನ್ನು ಮಾಡೋಣ, ತಾಯಿ ಪಾರ್ವತಿಗೆ ಒಲಿದು ಬಂದ ಶಿವಶಂಕರನನ್ನು ನೋಡೋಣ. ಇದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸೊಗಲ ಕ್ಷೇತ್ರ. ಬೇಗನೆ ನಾವು ಹೋಗೋಣ, ದರ್ಶನವನ್ನು ಮಾಡೋಣ. ಸತಿ ಪಾರ್ವತಿ ಜೊತೆಯಲ್ಲಿ ಸೋಮೇಶನು ನೆಲೆಸಿಹನಿಲ್ಲಿ, ಸತಿ ಪಾರ್ವತಿ ಜೊತೆಯಲ್ಲಿ
ಕ್ಷೇತ್ರದೊಡೆಯನು